ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ಸಮಸ್ಯೆಗಳನ್ನು ಬೇರೆ ಬೇರೆ ಆಯಾಮಗಳಿಂದ ನೋಡೋದಾದರೆ ಸಮಸ್ಯೆಗಳು ಹೇಗೆ ಬಗೆಹರಿಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಥೆಯನ್ನು ಹೇಳ್ತೀನಿ. ಒಂದು ಊರಿನಲ್ಲಿ ಓರ್ವ ಕುರುಡ ಇದ್ದ. ಆತ ದಿನ ಫುಟ್ಪಾತ್ ಮೇಲೆ ಕುಳಿತು ಭಿಕ್ಷೆ ಬೇಡ್ತಾ ಇದ್ದ. ಆತನ ಕೊರಳಲ್ಲಿ ಒಂದು ಸ್ಲೇಟ್ ಇತ್ತು. ಅದರಲ್ಲಿ ಅವನು ಈ ರೀತಿ ಬರ್ಕೊಂಡಿದ್ದ, ಐ ಆಮ್ ಬ್ಲೈಂಡ್, ಪ್ಲೀಸ್ ಹೆಲ್ಪ್ ಮೀ ಅಂತ ಬರೆದುಕೊಂಡಿದ್ದ. ಜನ ಎಲ್ಲ ಅಲ್ಲೇ ತಿರುಗಾಡ್ತಾ ಇದ್ರೂ ಸಹ ಆತನ ಹತ್ರ ಯಾರೂ ನೋಡ್ತಾ ಇರಲಿಲ್ಲ ಮತ್ತು ಆತನಿಗೆ ಯಾರೂ ಕೂಡ ಸಹಾಯನೂ ಮಾಡ್ತಾ ಇರಲಿಲ್ಲ. ಅಲ್ಲೊಬ್ಬ ಇಲ್ಲೊಬ್ಬರು ಮಾತ್ರ ಆತನಿಗೆ 1-2 ರೂಪಾಯಿ ಹಾಕಿ ಹೋಗ್ತಾ ಇದ್ರು. ಒಂದಿನ ಓರ್ವ ವ್ಯಕ್ತಿ ಆತನ ಬಳಿ ಬಂದ. ಕುರುಡ ಬರ್ಕೊಂಡಿದ್ದ ಬೋರ್ಡ್ನ ನೋಡಿ ಆತನಿಗೆ ಹೀಗೆ ಹೇಳ್ದ, ನೀನು ಕೊರಳಲ್ಲಿ ಹಾಕೊಂಡಿರ್ತಕ್ಕಂಥ ಆ ಬೋರ್ಡನ್ನು ನನಗೆ ಕೊಡು, ನಾನು ಅದ್ರ ಮೇಲೆ ನಿನಗೇನೋ ಬರೆದು ಕೊಡ್ತೀನಿ ಅಂದ. ಕುರುಡ ತನ್ನ ಕೊರಳಲ್ಲಿದ್ದ ಬೋರ್ಡನ್ನು ತೆಗೆದು ಆತನ ಹತ್ರ ಕೊಟ್ಟ. ಆಮೇಲೆ ಬರೆದು ಆತ ಅಲ್ಲಿಂದ ಹೊರಟು ಹೋದ. ನಂತರ ಕೆಲ ಗಂಟೆಗಳ ಕಾಲದಲ್ಲಿ ಭಿಕ್ಷುಕನ ಭಿಕ್ಷಾ ಪಾತ್ರೆ ಸಂಪೂರ್ಣ ಹಣದಿಂದ ಭರ್ತಿಯಾಗಿ ಹೋಯಿತು. ಹಲವು ದಿನಗಳಿಂದ ದುಡ್ಡನ್ನೇ ಕಾಣದ ಆತನ ಕೈಗಳು ಅವತ್ತು ಹಣದಿಂದ ತುಂಬಿ ಹೋಯಿತು. ಆತ ಬರೆದು ಹಾಕಿದ್ದ ಬೋರ್ಡ್ನಿಂದ ಅಂದು ಆತನಿಗೆ ದುಡ್ಡು ಸಿಕ್ತು. ಮಾರನೇ ದಿನ ಅದೇ ಮಾರ್ಗದಿಂದ ತನ್ನ ಆಫೀಸಿಗೆ ಹೊರಟಿದ್ದ ಆತ ಕುರುಡನನ್ನು ಕಂಡು ಮಾತಾಡಿಸ್ದ. ಏನ್ ಗೆಳೆಯ, ನಾನು ನಿನಗೆ ಬೋರ್ಡ್ ಬರೆದು ಕೊಟ್ಟಿದ್ನಲ್ಲ, ಅದು ಉಪಯೋಗವಾಯ್ತಾ ಎಂದು ಕೇಳಿದ. ಆಗ ಕುರುಡ ನಿಂತ ಜಾಗದಲ್ಲಿಯೇ ಎದ್ದು ನಿಂತು, ಹೌದು ಸ್ವಾಮಿ, ಬಹಳ ಉಪಯೋಗ ಆಯಿತು. ನಿನ್ನೆ ನನ್ನ ಭಿಕ್ಷಾ ಪಾತ್ರೆ ತುಂಬಿ ಹೋಯಿತು ಎಂದ. ಹಾಗಾದರೆ ಒಳ್ಳೆಯದಾಗಲಿ ಎಂದು ಆ ವ್ಯಕ್ತಿ ಹೇಳುತ್ತಿದ್ದಂತೆ ಕುರುಡ ಮರು ಪ್ರಶ್ನೆ ಮಾಡಿದ. ಹೌದು, ಆ ಸ್ಲೇಟ್ನಲ್ಲಿ ಅಂಥದ್ದು ಏನು ಬರೆದಿದ್ರಿ ಅಂತ ಪ್ರಶ್ನೆ ಮಾಡ್ದ. ಆಗ ಆ ವ್ಯಕ್ತಿ ಹೀಗೆಂದು ಬರೆದಿದ್ದೆ ಅಂತ ಉತ್ತರಿಸಿದ. ಆ ಲೈನ್ಗಳು, ಐ ನೋ ಇಟ್ಸ್ ಅ ಬ್ಯೂಟಿಫುಲ್ ಡೇ ಬಟ್ ಐ ಕಾಂಟ್ ಸಿ. ಆತ ಬರೆದಿದ್ದು, ಐ ನೋ ಇಟ್ಸ್ ಅ ಬ್ಯೂಟಿಫುಲ್ ಡೇ ಬಟ್ ಐ ಕಾಂಟ್ ಸಿ, ಹೀಗೆಂದು ಬರೆದಿದ್ದೆ ಅಂತ ಹೇಳ್ದ. ಈ ಲೈನನ್ನು ಕೇಳಿ ಆ ಕುರುಡನ ಕಣ್ಣಲ್ಲಿ ನೀರು ಬಂತು. ಸ್ನೇಹಿತರೆ, ಕಥೆಯ ತಾತ್ಪರ್ಯ ಇಷ್ಟೇ. ಜೀವನದಲ್ಲಿ ನಮಗೆ ಎದುರಾಗುವಂತಹ ಸಮಸ್ಯೆಗೆ ಹಲವಾರು ಆಯಾಮಗಳಿರುತ್ತೆ. ಸಮಸ್ಯೆಯನ್ನು ಒಂದೇ ಆಯಾಮದಲ್ಲಿ ನೋಡಿದ್ರೆ ಸಮಸ್ಯೆಗೆ ಯಾವತ್ತೂ ಪರಿಹಾರ ಸಿಗಲ್ಲ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಸಮಸ್ಯೆಯನ್ನು ಬೇರೆ ಆಯಾಮದಲ್ಲೂ ಸಹ ನೋಡಿದರೆ ಸಮಸ್ಯೆಗೆ ಪರಿಹಾರಗಳು 100 ಸಿಗುತ್ತೆ. ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲಾಗುವುದಿಲ್ಲ ಎಂದು ಒಂದೇ ಆಯಾಮಕ್ಕೆ ನೀವು ಸೀಮಿತರಾಗದೆ ಸಮಸ್ಯೆ ಏನೇ ಇದ್ದರೂ ಅದನ್ನು ಹೊಸ ಆಯಾಮದಲ್ಲಿ ನೋಡಿದ್ರೆ ಪರಿಹಾರ ನಿಶ್ಚಿತ ಅನ್ನೋದು ಈ ಕಥೆಯ ಸಾರಾಂಶ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.